ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಒಂದು ಹೊಸದಾಗಿರ್ತಕ್ಕಂಥ ಬಿಗ್ ಅಪ್ಡೇಟನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಎಸ್ ಫ್ರೆಂಡ್ಸ್, ಎಲ್ಲರೂ ಕೂಡ SSLC ಎಕ್ಸಾಮ್ ಒಂದು ರಿಸಲ್ಟ್ ಬಂದಿದೆ. ನಿಮ್ಮೆಲ್ಲ ರಿಸಲ್ಟ್ ಚೆನ್ನಾಗಾಗಿದೆ. ಸೊ ನಿಮ್ಮ ರಿಸಲ್ಟ್ಗೆ ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತಾ, ನಿಮ್ಮ PU ಎಕ್ಸಾಮ್ಗೂ ಕೂಡ ಚೆನ್ನಾಗಿ ಪ್ರಿಪೇರ್ ಮಾಡಿ. ಸೊ ಅವೆಲ್ಲ ವಿಡಿಯೋಗಳು ನಮ್ಮಲ್ಲಿ ಇರ್ತವೆ. ಸೊ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ, SSLC ಪರೀಕ್ಷೆ 2ಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟನ್ನು ನಿಮ್ಮ ಜೊತೆ ರಿಲೀಸ್ ಮಾಡ್ತಾ ಇದ್ದೀನಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಇನ್ನೊಂದು ಸಾರಿ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ. ಫಸ್ಟ್ ಆಫ್ ಆಲ್, ಇಂಪ್ರೂವ್ಮೆಂಟ್. ಸೊ ಯಾರ್ದೆಲ್ಲ ರಿಸಲ್ಟ್ ಕಡಿಮೆ ಆಗಿದೆ ಅಂತಕ್ಕಂಥ ಯಾರಿಗೆ ಭಾವನೆ ಇದೆಯಲ್ಲ, ಅವ್ರು ನೀವೇನು ಮಾಡ್ಬೋದು, ಫಲಿತಾಂಶ ಉತ್ತಮಪಡಿಸಿಕೊಳ್ಳಲಿಕ್ಕೆ ತಾವುಗಳು ಅಪ್ಲಿಕೇಶನನ್ನು ಮಾಡ್ಬೋದು. ಓಕೆ, ಸೊ ಪರೀಕ್ಷೆ 2 ಮೇ 18ರಿಂದ 25ರವರೆಗೆ ಇದೆ ಅಂತೆ. ಸೊ ಸಪ್ರೇಟಾಗಿ ಟೈಮ್ ಟೇಬಲ್ ಇಶ್ಯೂ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಯಾರೆಲ್ಲ ರಿಸಲ್ಟ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತಂದಿರಲ್ಲ, ನೀವೇನು ಮಾಡಬೇಕು, ನಿಮ್ಮ ಸ್ಕೂಲ್ ಹೆಡ್ ಮಾಸ್ಟರ್ಗಳನ್ನೇ ಭೇಟಿ ಆಗಬೇಕು. ಶಾಲೆಯ ಹೆಡ್ ಮಾಸ್ಟರ್ ವೈಯಕ್ತಿಕವಾಗಿ ಬರೋದಿಲ್ಲ. ಓಕೆ, ಸೊ ನೀವೇನು ಮಾಡಬೇಕು, ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರ ಸಂಪರ್ಕವನ್ನು ಪಡಿಸಿ ಉತ್ತಮಪಡಿಸಿಕೊಳ್ಳಲಿಕ್ಕೆ ತಾವೇನು ಮಾಡ್ಬೋದು, ಅಪ್ಲಿಕೇಶನನ್ನು ಪಡಿಬೋದು. ಯಾಕಂದರೆ ಯಾರಿಗೆಲ್ಲ ಕಡಿಮೆ ರಿಸಲ್ಟ್ ಬಂದಿದೆಯಲ್ಲ, ಖಂಡಿತವಾಗಿ ಅಪ್ಲೈ ಮಾಡಿಕೊಡ್ರಿ, ಇಂಪ್ರೂವ್ಮೆಂಟ್ ಮಾಡಿಕೊಡ್ರಿ ರಿಸಲ್ಟ್. ಯಾಕಂದರೆ ಈಗಾಗಲೇ ನಿಮಗೆ ಬ್ಲೂ ಪ್ರಿಂಟ್ ಇದೆ. ಸೊ ಮಾಡೆಲ್ ಕ್ವಶನ್ ಪೇಪರ್ ಇದ್ದಾವೆ, ಪರೀಕ್ಷೆ 1 ಕೂಡ ಬರೆದಿದ್ದೀರಿ. ಎಲ್ಲೋ ನಿಮ್ಮ ರಿಸಲ್ಟ್ ಚೆನ್ನಾಗಾಗಬೇಕಂತಂದರೆ ರಜೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ತುಂಬಾ ಫ್ರೀ ಟೈಮ್ ಇದೆ. ಸೊ ಇನ್ನೂ 20 ದಿನ ಇದೆ. ಸೊ ಪ್ರತಿದಿನ ನೀವು ಒಂದೊಂದು ಪಾಠವನ್ನು ರಿವಿಷನ್ ಮಾಡಿದರೂ ಕೂಡ, ಓದಿದರೂ ಕೂಡ ನೀವು ಆರಾಮಾಗಿ ರಿಸಲ್ಟನ್ನು ಮಾಡ್ಕೊಳ್ತೀರಿ. ಸೊ ಅದಕ್ಕೆ ನಾನಿಲ್ಲಿ ವಿಡಿಯೋದಲ್ಲಿ ಮೇನ್ ಫೋಕಸ್ ಮಾಡ್ತಕ್ಕಂಥದ್ದು, ರಿಸಲ್ಟ್ ಕಡಿಮೆ ಅನ್ನೋರು ಎಕ್ಸಾಮನ್ನು ಕಟ್ಟಿ. ಓಕೆ, ಖಂಡಿತವಾಗಿ ಇಂಪ್ರೂವ್ಮೆಂಟನ್ನು ಕಟ್ಟಿ, ನಿಮ್ಗೆ ಒಳ್ಳೇದಾಗ್ತದೆ. ಒಂದು 400-500 ರೂಪಾಯಿಯನ್ನು ತಾವುಗಳು ನೋಡಬೇಡಿ. ಓಕೆ, ಸೊ ಅದನ್ನೆಲ್ಲಾದರೂ ಕೂಡ ತಾವುಗಳು ಕಳ್ಕೊಳ್ತೀವಿ ಮೊಬೈಲ್ ರೀಚಾರ್ಜಲ್ಲಿ. ಬಟ್ ಅಂಕಗಳು ನಿಮ್ಮ ಜೀವನದಲ್ಲಿ ಏನಾಗ್ತಾವಪ್ಪ ಅಂದ್ರೆ ತಿರುವನ್ನು ತಂದು ಕೊಡ್ತಾವೆ. ಸೊ ಅದಕ್ಕಾಗಿ ಫಸ್ಟ್ ಆಫ್ ಆಲ್ ಇಂಪ್ರೂವ್ಮೆಂಟ್ ಮಾಡೋನವರು ಸ್ಕೂಲ್ ಹೆಡ್ ಮಾಸ್ಟರ್ ಕಡೆ ಹೋಗಿ ಇಂಪ್ರೂವ್ಮೆಂಟನ್ನು ಮಾಡ್ಕೊಳ್ಬೇಕು. ಆಮೇಲೆ ಎಕ್ಸಾಮ್ ಫೀಸ್ ಇದೆ ನೋಡಿ. ಯಾರೆಲ್ಲ ಇಂಪ್ರೂವ್ಮೆಂಟ್ಗೆ ಒಂದೇ ಸಬ್ಜೆಕ್ಟಿಗೆ ಕಟ್ತಾ ಇದ್ದೀರಿ, 448 ರೂಪಾಯಿನ ಕಟ್ಟಬೇಕು. 2 ವಿಷಯಗಳಿಗೆ 559, 3 ಅಥವಾ ಎಲ್ಲ ವಿಷಯಗಳಿಗೆ 752. ಓಕೆ, ಇದು ಇಂಪ್ರೂವ್ಮೆಂಟ್ಗೆ ಇರ್ತಕ್ಕಂಥದ್ದು ಒಂದು ಫೀಸ್ ಇದ್ದಾವೆ. ಒಂದೇ ಸಬ್ಜೆಕ್ಟು 448, 2 ಸಬ್ಜೆಕ್ಟ್ 559, 3 ಸಬ್ಜೆಕ್ಟ್ 752. ಓಕೆನಾ. ಸೊ ಇದಕ್ಕೆ ಏನಾಗಿದೆಪ್ಪ ಅಂದರೆ SC, ST ಮತ್ತು CWSNಗಳಿಗೆ ಇಲ್ಲಿ ಹೇಳಿದ್ದಾರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ವಿಭಿನ್ನ ಸಾಮರ್ಥ್ಯವುಳ್ಳ ಮಕ್ಕಳಿಗಾಗಿ ಎಕ್ಸಾಮ್ 2ನ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಬಟ್ ಬಿಗ್ ಅಪ್ಡೇಟ್ ಇದೆ, ಯಾರೆಲ್ಲ ಥರ್ಡ್ ಲ್ಯಾಂಗ್ವೇಜ್ ಹಿಂದಿಯಲ್ಲಿ ಬರಿತಾ ಇದ್ದೀರಿ ಇಂಪ್ರೂವ್ಮೆಂಟ್ಗೆ, ಸೊ ನಿಮಗೆ ಫೀನೇ ಇಲ್ಲ. ಓಕೆ, ಫೀ ಇಲ್ಲ. ಸೊ ಅದಕ್ಕಾಗಿ ನಾನು ಹೇಳ್ತಕ್ಕಂಥದ್ದು, ಯಾರ್ದೆಲ್ಲ ಹಿಂದಿಯಲ್ಲಿ ಕಡಿಮೆ ರಿಸಲ್ಟ್ ಬಂದಿದೆ ಅಂತಂತಿರಲ್ಲ, ಸೊ ಖಂಡಿತವಾಗಿ ನೀವೇನು ಮಾಡಿ ಅಂತಂದರೆ ಪರೀಕ್ಷೆ 2ನ್ನು ಕಟ್ಟಿ. ಸೊ ಒಳ್ಳೆ ಅಂಕಗಳು ನಿಮಗೆ ಸಿಗ್ತವೆ. ಏಕೆಂದರೆ ಗ್ರೇಡ್ನ ವಿಚಾರ ಬಗ್ಗೆ ಒಂದು ತೀರ್ಮಾನ ತೆಗೆದುಕೊಂಡಿದ್ರು. ಹೀಗಾಗಿ ಎಲ್ಲೋ ಮಕ್ಕಳ ಒಂದು ರಿಸಲ್ಟನ್ನು ಕಡಿಮೆ ಆಗಿದೆ ಅಂತಕ್ಕಂಥ ಭಾವನೆಯಿಂದ ಸರ್ಕಾರದವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈ ಒಂದು ವರ್ಷ SSLC ಎಕ್ಸಾಮ್ 2ಗೆ ಥರ್ಡ್ ಲ್ಯಾಂಗ್ವೇಜಲ್ಲಿ ಇಂಪ್ರೂವ್ಮೆಂಟಲ್ಲಿ ಯಾರು ಕಟ್ತಿರಲ್ಲ, ಸೊ ನಿಮಗೆ ಫೀನೇ ಇಲ್ಲ. ಫ್ರೀಯಾಗಿ ನಿಮ್ಗೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಎಲ್ಲರಿಗೂ ಕೂಡ ಎಕ್ಸಾಮನ್ನು ಅಲೋಡ್ ಮಾಡ್ತಾ ಇದ್ದಾರೆ. ಸೊ ಖಂಡಿತವಾಗಿ ಓದಿ. ಸೊ ನಮ್ಮ ವಿಡಿಯೋಗಳಿದ್ದಾವೆ, ಅವುಗಳನ್ನು ಕೂಡ ನಾವು ಲೈನಪ್ ಮಾಡ್ತೀವಿ ಅಂತ ಹೇಳ್ತಾ, ಬಟ್ ಹಿಂದಿ ಬಿಟ್ಟು ಯಾರೆಲ್ಲ ಬರಿತಾ ಇದ್ದೀರಿ, 448 ಒಂದು ವಿಷಯ, 559 2 ವಿಷಯ, 752 3ಕ್ಕಿಂತ ಹೆಚ್ಚು ವಿಷಯ, ಇದನ್ನೆಲ್ಲ ನಿಮ್ಮ HMಗೆ ಸಂಬಂಧಪಡ್ತದೆ. ಸೊ ಇದನ್ನು ನೀವು ಕಟ್ಟಲಿಕ್ಕೆ ಇರ್ತಕ್ಕಂಥ ಲಾಸ್ಟ್ ಡೇಟ್ ಬಂದುಬಿಟ್ಟು 30/4/2026. ಸೊ ಅದ್ರ ಒಳಗಡೆ ನಿಮ್ಮ ಸ್ಕೂಲ್ ಹೆಡ್ ಮಾಸ್ಟರ್ಗೆ ಕಟ್ಟಬೇಕು. ಅವರು ಮುಂದೆ ಲಾಗಿನ್ ಮಾಡಿ ಏನು ಮಾಡ್ತಾರೆ, ಚಲನ್ ಜನರೇಟ್ ಮಾಡಿ ಮತ್ತೆ ಅದನ್ನು NR ಬೋರ್ಡ್ಗೆ ಕಳಿಸ್ತಾರೆ. ಸೊ ಈ ವಿಷಯದಲ್ಲಿ, ಈ ಒಂದು ವಿಡಿಯೋದಲ್ಲಿ ನಾನು ಮೇನ್ ಫೋಕಸ್ ಮಾಡಿರೋದು ಇಂಪ್ರೂವ್ಮೆಂಟ್. ಯಾರೆಲ್ಲ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀರಿ, ಸೊ ಥರ್ಡ್ ಲ್ಯಾಂಗ್ವೇಜ್ ಹಿಂದಿಯಲ್ಲಿ, ಥರ್ಡ್ ಲ್ಯಾಂಗ್ವೇಜ್ ಬರ್ತಕ್ಕಂಥ ಎಲ್ಲ ಸಬ್ಜೆಕ್ಟ್ಗಳಿಗೆ ಫೀನೇ ಇಲ್ಲ. ಸೊ ನೀವು ಖಂಡಿತವಾಗಿ ಅದನ್ನು ಬೆನಿಫಿಟನ್ನು ತೊಗೊಂಡು ಒಳ್ಳೆ ಅಂಕವನ್ನು ಪಡೀರಿ ಅಂತ ಹೇಳ್ತಾ, ವಿಡಿಯೋ ಹೇಗೆ ಅನಿಸಿತು ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಹೆಚ್ಚು ಜನರಿಗೆ ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಇಲ್ಲಿಯವರೆಗೆ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಬಾಯ್.